ಹಲೋ ಗೈಸ್, ಇದೀಗ ಬರ್ತಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಿ.ಎಸ್.ಕೆ ತಂಡದಿಂದ ಧೋನಿ ಹೊರಗೆ ಸುದ್ದಿ ಕೇಳಿ ಅಭಿಮಾನಿಗಳು ಆದರೂ ಶಾಕ್ ಅಂತ ಹೇಳ್ಬೋದು. ಆದರೆ ಧೋನಿ ಯಾಕೆ ಹೊರಗೆ ಹೋದ್ರು ಅಂತ ಹೇಳಿದ್ರೆ ನೋಡ್ಬೋದು. MS ಧೋನಿ ಅವರು ಚೆನ್ನೈ ತಂಡಕ್ಕೆ ಕ್ಯಾಪ್ಟನ್ ಆಗಿ ಇರೋದಿಲ್ಲ. ಅಂದರೆ ಕ್ಯಾಪ್ಟನ್ನಿಂದ ಈಗ ಸ್ಟೆಪ್ ಡೌನ್ ಆಗಿದ್ದಾರೆ. ಅಂದರೆ ಕ್ಯಾಪ್ಟನ್ ಇಂದ ಕೆಳಗೆ ಇಳಿದೀಗ ಮತ್ತೊಬ್ಬ ಸ್ಟಾರ್ ಆಟಗಾರನಿಗೆ ಕ್ಯಾಪ್ಟನ್ಸಿಯನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಯಾರು ಆ ಕ್ಯಾಪ್ಟನ್ ಅಂತ ಕೇಳೋದಾದರೆ ನೋಡ್ಬೋದು, ಋತುರಾಜ್ ಗಾಯಕ್ವಾಡ್ ಅವರು ಸಿ.ಎಸ್.ಕೆ ತಂಡಕ್ಕೆ ನೂತನ ಕ್ಯಾಪ್ಟನ್ ಆಗಿ ಈಗ ಘೋಷಣೆ ಆಗಿದೆ. ಹೀಗಾಗಿ ಇದು ಸಿ.ಎಸ್.ಕೆ ತಂಡಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಬಟ್ RCB ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ. ಹೀಗಾಗಿ ಚೆನ್ನೈ ತಂಡಕ್ಕೆ ಧೋನಿ ಅವರು ಈಗ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿದು ಋತುರಾಜ್ ಗಾಯಕ್ವಾಡ್ ಅವರು 2024ರ IPLಗೆ ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಚೆನ್ನೈ ತಂಡಕ್ಕೆ RCB ವಿರುದ್ಧ ಮೊದಲ ಪಂದ್ಯಕ್ಕೆ ಋತುರಾಜ್ ಗಾಯಕ್ವಾಡ್ ಹೊಸ ಕ್ಯಾಪ್ಟನ್ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಈಗ ಹೊಸ ಸುದ್ದಿ. ಬಟ್ ಈ ಸುದ್ದಿ ಕೇಳಿ ಸಿ.ಎಸ್.ಕೆ ಅಭಿಮಾನಿಗಳಿಗೆ ಶಾಕ್ ಆಗಿದೆ. ಬಟ್ ಧೋನಿ ಏನಪ್ಪ ಅಂದರೆ ಹೊಸ ರೋಲೊಂದಿಗೆ ಬರ್ತೀನಿ ಅಂದಿದ್ರು. ಯಾವ ರೋಲೊಂದಿಗೆ ಬರ್ತಾರೆ ಅಂತ ಕಾದು ನೋಡಬೇಕು. ಬಟ್ ಇದೀಗ ಸದ್ಯಕ್ಕೆ ಬಂದಿರೋ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂದರೆ ಸಿ.ಎಸ್.ಕೆ ತಂಡದಿಂದ ಕ್ಯಾಪ್ಟನ್ಸಿಯಿಂದ ಧೋನಿ ಹೊರ ಹೋಗಿದ್ದಾರೆ. ಇದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಧೋನಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.